ನಾನು ನಿಷ್ಮಾ ಇರ್ಷಾದ್. ದೇಶದ ಅತ್ಯಂತ ಪವರ್ಫುಲ್ ಗೃಹ ಸಚಿವ ಅಂತ ಬಿಂಬಿಸಿಕೊಂಡಿರುವ ಅಮಿತ್ ಶಾ ಅವರು ದಿಢೀರ್ ಅಂತ ಹೇಳಿ ದೇಶದ ಸಂಸತ್ತಿನಿಂದ ಮಾಯವಾಗಿದ್ದು ಹೇಗೆ? ಅಪೋಸಿಷನ್ ಲೀಡರ್ ಪ್ರತಿದಿನ ಬ್ಯಾನರ್ ಹಿಡ್ಕೊಂಡು ಅಮಿತ್ ಶಾ ಎಲ್ಲಿದ್ದೀರಿ ಅಂತ ಹೇಳಿ ಹುಡುಕುವಂತಹ ಪರಿಸ್ಥಿತಿ ಯಾಕೆ ಬಂತು ಗೊತ್ತಾ? ದೆಹಲಿಯಲ್ಲಿ ಗೃಹ ಸಚಿವಾಲಯದ ಕೂಗಳತೆಯ ದೂರದಲ್ಲೇ ನಡೆದ ಆ ಒಂದು ಇನ್ಸಿಡೆಂಟ್ ಇಡೀ ಇಂಡಿಯನ್ ಪಾಲಿಟಿಕ್ಸ್ ನ ಚಿತ್ರಣವನ್ನೇ ಬದಲಾಯಿಸಿ ಬಿಟ್ಟಿದ್ಯಾ? ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಜುಲೈ 20ಕ್ಕೆ ದೆಹಲಿಯ ಬೀದಿಗಳಲ್ಲಿ ನಡೆದಿದ್ದು ಸಣ್ಣ ವಿಷಯ ಏನಲ್ಲ. ಓದ್ತಿರೋ ಸ್ಟೂಡೆಂಟ್ಸ್ ಮೇಲೆ, ಯುವಕರ ಮೇಲೆ ನಡೆದ ಆ ಪೊಲೀಸ್ ಆಕ್ಷನ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಪೆಲೆಟ್ ಗನ್ ಏಟಿಗೆ ಆಸ್ಪತ್ರೆಯಲ್ಲಿ ಮಕ್ಕಳು ಅಳ್ತಿರುವ ದೃಶ್ಯ ನೋಡಿದ್ರೆ ಕಣ್ಣಲ್ಲಿ ನೀರ್ ಬರ್ತದೆ. ಇಷ್ಟೆಲ್ಲ ಆಗ್ತಿದ್ರು ಈ ದೆಹಲಿ ಪೊಲೀಸರು ಯಾರ ಕಂಟ್ರೋಲ್ ನಲ್ಲಿದ್ದಾರೆ ಹೇಳಿ? ಡೈರೆಕ್ಟ್ ಆಗಿ ಹೋಮ್ ಮಿನಿಸ್ಟರ್ ಅಡಿಯಲ್ಲೇ ಅಲ್ವಾ ಇರೋದು? ಬಟ್ ಈ ಘಟನೆ ನಡೆದು ದಿನಗಳು ಉರುಳಿದ್ರೂ ಕೂಡ ಸಂಸತ್ತಿನಲ್ಲಿ ಗೃಹ ಸಚಿವರಿಂದ ಒಂದೇ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಯಾಕಿಲ್ಲ? ಈ ಮೌನ ಭಯದ್ದೋ ಅಥವಾ ಉತ್ತರ ಕೊಡೋಕೆ ಆಗದೆ ಬಾಯಿಗೆ ಜಿಪ್ ಹಾಕೊಂಡು ಕೂತಿದ್ದಾರಾ? ಯಾವಾಗ್ಲೂ ಆಕ್ರಮಣಕಾರಿ ಭಾಷಣ, ಜಾನ್ ದೇ ದೇಂಗೆ ಅನ್ನೋ ಹೈ ವೋಲ್ಟೇಜ್ ಡೈಲಾಗ್ಗಳು, ಆಮೇಲೆ ಅವ್ರು ಏನ್ ಮಾಡಿದ್ರು ಕೂಡ ಅದನ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಮೆರೆಯುವಂತಹ ಮೀಡಿಯಾಗಳು, ಇವೆಲ್ಲ ಸೇರಿ ಅವರನ್ನ ಒಬ್ಬ ಆಧುನಿಕ ಚಾಣಕ್ಯ ಅಂತ ಬಿಂಬಿಸಿದ್ವು. ಸಾವಿರಾರು ಕೋಟಿ ರೂಪಾಯಿ ಇಡೀ ಐಟಿ ಸೆಲ್, ಗೋಧಿ ಮೀಡಿಯಾ ಸೇರಿ ಕಟ್ಟಿದಂತಹ ಆ ಹೀರೋ ಇಮೇಜ್ ಅನ್ನುವಂತಹ ಒಂದು ಬಲೂನ್ ಇವತ್ತು ದೆಹಲಿ ಬೀದಿಯ ಸಣ್ಣದೊಂದು ಸತ್ಯದ ಏಟಿಗೆ ಫಟ್ ಅಂತ ಒಡ್ದು ಹೋಗ್ಬಿಟ್ಟಿದೆ. ಕ್ವೆಶ್ಚನ್ ಎದುರಾದಾಗ ಆನ್ಸರ್ ಮಾಡೋಕಾಗದೆ ಓಡಿ ಹೋಗೋದು ಯಾರ ಹ್ಯಾಬಿಟ್? 2023ರಲ್ಲಿ ಮಣಿಪುರ ಉರಿಯುವಾಗ ಓಡಿ ಹೋಗೋದು ನನ್ನ ಅಭ್ಯಾಸವೇ ಅಲ್ಲ ಅಂದಿದ್ದ ನಾಯಕ ಇವತ್ತು ಕಲಾಪದಿಂದಲೇ ದೂರ ಓಡಿ ಹೋಗ್ತಾ ಇರೋದು ಯಾಕೆ ಹಾಗಾದ್ರೆ? ಇಷ್ಟು ದಿನ ಯಾವ ವಿರೋಧ ಪಕ್ಷವನ್ನ ಸಿಬಿಐ, ಇಡಿ, ಐಟಿ ಅಂತ ಹೆದರಿಸಿ ಹತೋಟಿಯಲ್ಲಿ ಇಡಲಾಗಿತ್ತು, ಅದೇ ವಿರೋಧ ಪಕ್ಷ ಇವತ್ತು ಯಾರ ಭಯವೂ ಇಲ್ಲದೆ ಆ ಭಯದ ಮುಖವಾಡವನ್ನ ಹರಿದು ಬಿಸಾಕಿದೆ. ರಾಹುಲ್ ಗಾಂಧಿ ನೇರವಾಗಿ ಸೋ ಕಾಲ್ಡ್ ಹೋಮ್ ಮಿನಿಸ್ಟರ್ ಅಂತ ಓಪನ್ ಚಾಲೆಂಜ್ ಮಾಡ್ತಾ ಇದ್ದಾರೆ. 30 ಕಾರುಗಳ ಕಾನ್ವಾಯ್ ನಲ್ಲಿ ಓಡಾಡುವ ಹೋಮ್ ಮಿನಿಸ್ಟರ್ಗೆ ಸಂಸತ್ತಿಗೆ ಬಂದು ನಿಲ್ಲೋ ಧೈರ್ಯ ಇಲ್ವಾ ಅಂತ ಗುಡುಕ್ತಾ ಇದ್ದಾರೆ. ಡೆಮೋಕ್ರಸಿಯಲ್ಲಿ ವಿಪಕ್ಷಗಳು ತಂದಿರುವ ಈ ತೀವ್ರ ಮಾನಸಿಕ ಒತ್ತಡಕ್ಕೆ ಆಡಳಿತ ಪಕ್ಷ ಒಳಗೊಳಗೆ ನಡುಗಿ ಹೋಗಿದೆ ಅನ್ನೋದು ಸತ್ಯ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಗಮನಿಸಿ. ಮೊದಲೆಲ್ಲ ಅಮಿತ್ ಶಾ ಪರವಾಗಿ ಇಡೀ ಕ್ಯಾಬಿನೆಟ್ ಮುಗಿಬಿದ್ದು ಸಪೋರ್ಟ್ ಮಾಡ್ತಾ ಇತ್ತು. ಆದ್ರೆ ಈ ಬಾರಿ ಅಮಿತ್ ಶಾ ಅವರನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಸ್ವತಃ ಅಮಿತ್ ಶಾನೇ ಬಂದಿಲ್ಲ. ಅವರ ಜಾಗದಲ್ಲಿ ಜೂನಿಯರ್ ಮಿನಿಸ್ಟರ್ಗಳನ್ನ, ಎಂಪಿಗಳನ್ನ ಮುಂದೆ ತಳ್ಳಲಾಗ್ತಿದೆ. ಜೆಪಿ ನಡ್ಡಾ ಅವರಂತೂ ಭಾವಾವೇಶಕ್ಕೆ ಒಳಗಾಗಬೇಡಿ ಅಂತ ಗೋಗರಿಯುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ತೀಕ್ಷ್ಣ ಪ್ರಶ್ನೆಗಳಿಗೆ ಆಡಳಿತದ ಪಕ್ಷದ ಬಳಿ ಲಾಜಿಕಲ್ ಆನ್ಸರೇ ಇಲ್ಲದಾಗಿ ಬಿಟ್ಟಿದೆ. ಸ್ವಲ್ಪ ನಾವು ಫ್ಲಾಶ್ ಬ್ಯಾಕ್ ಅನ್ನ ನೋಡ್ಕೊಂಡು ಬರೋಣ. 7 ವರ್ಷಗಳಾದ್ರೂ ಜಮ್ಮು ಕಾಶ್ಮೀರಕ್ಕೆ ಮತ್ತೆ ರಾಜ್ಯದ ದರ್ಜೆ ಕೊಡೋದಕ್ಕೆ ಇವರಿಂದ ಸಾಧ್ಯ ಆಗ್ಲಿಲ್ಲ. ಆರ್ಟಿಕಲ್ 370 ರದ್ದು ಮಾಡಿ ಪ್ರಚಂಡ ಬಹುಮತದಿಂದ ಬೀಗಿದ ಸರ್ಕಾರಕ್ಕೆ 3 ವರ್ಷಗಳಿಂದ ಉರಿತಾ ಇರುವಂತಹ ಮಣಿಪುರವನ್ನ ಶಾಂತಿ ಮಾಡಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇನ್ನು ಪಹಲ್ಗಾಮ ಅಟ್ಯಾಕ್ ನಲ್ಲಿ ಭದ್ರತಾ ಲೋಪವಾಗಿದ್ದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರದು? ಟೆರರಿಸಂ ಮುಗಿದೇ ಹೋಯ್ತು ಅಂದಿದ್ದಂತಹ ಸಚಿವರ ಮೂಗಿನ ತುದಿಯಲ್ಲೇ ಅಟ್ಯಾಕ್ ಆಯ್ತಲ್ಲ, ಅದಕ್ಕೆ ಆನ್ಸರ್ ಎಲ್ಲಿದೆ ಹಾಗಾದ್ರೆ? ಈಗ ನೋಡಿದ್ರೆ ದೇಶದ ಕ್ಯಾಪಿಟಲ್ ದೆಹಲಿಯಲ್ಲಿ ಪೊಲೀಸ್ ಸಿಸ್ಟಮ್ ಫೇಲ್ ಆಗಿದೆ. ಇದು ನಾಯಕತ್ವದ ಪವರ ಅಥವಾ ಫೇಲ್ಯೂರ್ನ ಪರಾಕಾಷ್ಠೆಯ ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ. ಹಾಗಾದ್ರೆ ಯೋಚನೆ ಮಾಡಿ ವೀಕ್ಷಕರೇ, ಅಮಿತ್ ಶಾ ಅವರ ಅಸಲಿ ಪವರ್ ಇರೋದು ಎಲ್ಲಿ? ಪೊಲಿಟಿಕಲ್ ಗ್ರೌಂಡ್ ನಲ್ಲೋ ಅಥವಾ ಅವರ ಅಧೀನದಲ್ಲಿರುವಂತಹ ಏಜೆನ್ಸಿಗಳಲ್ಲೋ ಅಂತ? ಇಡಿ, ಐಟಿ, ಸಿಬಿಐ, ಅದೇ ರೀತಿ ಬೇರೆ ಬೇರೆ ಜನರನ್ನ ಬಳಸ್ಕೊಂಡು ಬೇರೆ ಪಾರ್ಟಿಯನ್ನ ಒಡೆಯೋದು, ಎಂಎಲ್ಎ ಗಳನ್ನ ಬೆದರಿಸೋದು, ಎಂಪಿಗಳನ್ನ ಎಳ್ಕೊಳ್ಳೋದು, ಇದೇನಾ ಇವರ ಚಾಣಾಕ್ಷತನ? ಹಾಗಾದ್ರೆ ಕೋರ್ಟ್ಗಳು ಒಂದೊಂದಾಗಿ ಇವರ ನಕಲಿ UAPA ಕೇಸ್ಗಳನ್ನ, ಫೇಕ್ FIR ಗಳನ್ನ ರದ್ದು ಮಾಡ್ತಾ ಪೊಲೀಸರ ಕೆನ್ನೆಗೆ ಬಾರಿಸ್ತಾ ಇದೆ. ಪವರ್ ಬಳಸಿ ಜನರನ್ನ, ಮೀಡಿಯಾಗಳನ್ನ, ಲೀಡರ್ಗಳನ್ನ ಜೈಲಿಗೆ ತಳ್ಳೋದು ಶಕ್ತಿ ಅಲ್ಲ, ಅದು ರೂಲರ್ಸ್ ನ ದೌರ್ಬಲ್ಯ ಅನ್ನೋದನ್ನ ಇವರು ಮರಿಬಾರ್ದು. ಎಲೆಕ್ಷನ್ ಸ್ಟೇಜ್ ನಲ್ಲಿ ನಿಂತು ನುಸುಳುಕೋರರನ್ನ ಹುಡುಕಿ ಹೊರ ಹಾಕ್ತೀವಿ ಅಂತ ಗರ್ಜಿಸೋದು ಬಹಳ ಈಸಿ. SIR ಹೆಸರಿನಲ್ಲಿ ವೋಟರ್ ಲಿಸ್ಟ್ ನಿಂದ ಹೆಸರು ಡಿಲೀಟ್ ಮಾಡೋದು ಈಸಿ. ಬಟ್ ಅಫಿಷಿಯಲ್ ಆಗಿ ಎಷ್ಟು ನುಸುಳುಕೋರರನ್ನ ಗಡಿಯಿಂದ ಹೊರ ಹಾಕಿದ್ದೀರಿ? ಡೇಟಾ ಎಲ್ಲಿದೆ ಬ್ರದರ್? ಅಸ್ಸಾಂನಲ್ಲಿ 1600 ಕೋಟಿ ರೂಪಾಯಿ ಜನರ ಟ್ಯಾಕ್ಸ್ ಮನಿ ಪೋಲ್ ಮಾಡಿ NRC ಮಾಡಿದ್ರಲ್ಲ,
ರಿಸಲ್ಟ್ ಏನಾಯ್ತು? ದೇಶದ ಸಾಗರೋಪಾದಿಯ ಜನಗಣತಿಯನ್ನೇ ಟೈಮ್ಗೆ ಸರಿಯಾಗಿ ಮಾಡೋಕೆ ಆಗದ ಮಿನಿಸ್ಟ್ರಿ ದೇಶದ ಗಡಿ ಕಾಯೋದ್ರಲ್ಲಿ ಸಕ್ಸಸ್ ಆಗೋಕೆ ಸಾಧ್ಯ ಇದೆಯಾ ಹೇಳಿ? ಪಾರ್ಲಿಮೆಂಟ್ ನಲ್ಲಿ ಹೊಸ ಬಿಲ್ ತರುವಾಗ ನಮ್ಮ ಆಡಳಿತದಲ್ಲಿ ಈ ದೇಶ ಪೊಲೀಸ್ ಸ್ಟೇಟ್ ಆಗಲ್ಲ ಅಂತ ಗೃಹ ಸಚಿವ ಅಮಿತ್ ಶಾ ಪ್ರಾಮಿಸ್ ಮಾಡಿದ್ರು. ಆದ್ರೆ ಇವತ್ತು ದೆಹಲಿ ರೋಡ್ಗಳಲ್ಲಿ ಏನಾಗ್ತಾ ಇದೆ? ಗೂಂಡಾಗಳು ಸ್ಟೂಡೆಂಟ್ ಗಳಿಗೆ ಹೊಡಿತಾ ಇದ್ರೆ ಪೊಲೀಸರು ಕೈಕಟ್ಟಿ ನೋಡ್ತಾ ಇದ್ದಾರೆ. ಸಣ್ಣ ಸಣ್ಣ ಮಕ್ಕಳ ಮನೆಗೆ ಪೊಲೀಸರನ್ನ ಕಳುಹಿಸಿ ಹೆದರಿಸಲಾಗ್ತಾ ಇದೆ. ಇದು ಪೊಲೀಸ್ ಸ್ಟೇಟ್ ಅಲ್ಲದೆ ಇನ್ನೇನ್ ಹೇಳಿ? ಜನಸಾಮಾನ್ಯರ ವಿದ್ಯಾರ್ಥಿಗಳ ವಾಯ್ಸ್ ಅನ್ನ ಅಡಗಿಸೋದೇ ನವ ಭಾರತದ ಕಾನೂನು ಸುವ್ಯವಸ್ಥೆಯ ಹಾಗಾದ್ರೆ? ಗೋಧಿ ಮೀಡಿಯಾ ಮತ್ತು ಐಟಿ ಸೆಲ್ ಸೇರ್ಕೊಂಡು ಕ್ರಿಯೇಟ್ ಮಾಡಿದ್ದಂತಹ ಅಭೇದ್ಯ ನಾಯಕ ಅನ್ನುವಂತಹ ಬಿಂಬ ಇವತ್ತು ಧೂಳಿಪಟವಾಗ್ಬಿಟ್ಟಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗಿಂತ ಸಂಸತ್ತಿಗಿಂತ ಯಾರೂ ದೊಡ್ಡವರಲ್ಲ. ಜರ್ನಲಿಸ್ಟ್ ಗಳನ್ನ ಜೈಲಿಗೆ ಹಟ್ಟಬಹುದು, ವಿಪಕ್ಷ ಲೀಡರ್ಸ್ ಮನೆಗೆ ಇಡಿಯನ್ನ ಕಳಿಸಬಹುದು, ಆದ್ರೆ ಜನಸಾಮಾನ್ಯರಲ್ಲಿ ಶುರುವಾಗಿರುವಂತಹ ಆಕ್ರೋಶವನ್ನ ತಡೆಯೋಕೆ ಸಾಧ್ಯನೇ ಇಲ್ಲ ಬಿಡಿ. ಮೀಡಿಯಾಗಳ ಕಣ್ಣಿಗೆ ಮಣ್ಣೆರಚಿ ಕಟ್ಟಿದ ಆಡಳಿತದ ಮಾಡೆಲ್ ಇವತ್ತು ಪ್ರಶ್ನೆಗಳ ಸುಳಿಯಲ್ಲಿ ಸಿಲುಕೊಂಡಿದೆ. ನಿಮ್ಮ ಸಿಂಪಲ್ ಕ್ವೆಶ್ಚನ್ಗೆ ನಿಮ್ಮಿಂದ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಸಿಂಪಲ್ ಕ್ವೆಶ್ಚನ್ ಇಷ್ಟೇ: ದೇಶದ ಟ್ಯಾಕ್ಸ್ ಪೇಯರ್ಸ್ ಹಣದಲ್ಲಿ ನಡೀತಾ ಇರುವಂತಹ ಸಂಸತ್ತಿಗೆ ಬರೋಕೆ ಗೃಹ ಸಚಿವರಿಗೆ ಏನು ಪ್ರಾಬ್ಲಮ್ ಹಾಗಾದ್ರೆ? ದೆಹಲಿ ಬೀದಿಯಲ್ಲಿ ಹರಿದ ರಕ್ತಕ್ಕೆ ಹಾಸ್ಪಿಟಲ್ ನಲ್ಲಿ ಕಣ್ಣೀರಿಡ್ತಾ ಇರುವಂತಹ ಮಕ್ಕಳ ಆಕ್ರಂದಕ್ಕೆ ರೆಸ್ಪಾನ್ಸಿಬಲ್ ಯಾರು? ನನ್ನದೇ ಜವಾಬ್ದಾರಿ ಅಂತ ಸಂಸತ್ತಿನಲ್ಲಿ ನಿಂತು ಹೇಳುವಂತಹ ಧೈರ್ಯ ಇವತ್ತು ಆಡಳಿತಗಾರರಿಗೆ ಯಾಕಿಲ್ಲ ಹಾಗಾದ್ರೆ? ನೆನ್ಪಿರ್ಲಿ, ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ. ನಿಮ್ಮ ಪೊಲಿಟಿಕಲ್ ಇಮೇಜ್ ಗಳಿದೆಯಲ್ಲ, ಅದು ಕೂಡ ಪರ್ಮನೆಂಟ್ ಏನಲ್ಲ. ಬಟ್ ಪ್ರಜಾಪ್ರಭುತ್ವದ ವ್ಯಾಲ್ಯೂಸ್ ಮತ್ತು ಜನರಿಗೆ ನೀಡಬೇಕಾದ ಉತ್ತರಗಳು ಮಾತ್ರ ಶಾಶ್ವತ. ವಿರೋಧ ಪಕ್ಷ ಇವತ್ತು ಭಯದ ವಾತಾವರಣದಿಂದ ಸಂಪೂರ್ಣವಾಗಿ ಹೊರಬಂದಿದೆ. ಈಗ ಕ್ವೆಶ್ಚನ್ ಇರೋದು ಗೃಹ ಸಚಿವರ ಮುಂದೆ. ಅವರು ವಿರೋಧ ಪಕ್ಷಕ್ಕೆ ಜನರ ಪ್ರಶ್ನೆಗಳಿಗೆ ಹೆದರಿ ಸಂಸತ್ತಿನಿಂದ ಓಡಿ ಹೋಗ್ತಾ ಇದ್ದಾರಾ, ಅಥವಾ ಬೇರೆ ಏನಾದ್ರೂ ಪೊಲಿಟಿಕಲ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರಾ ಅಂತ ನೋಡೋಣ ಏನಾಗುತ್ತೆ ಅಂತ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.